ಇದೆಲ್ಲವುದೂ ಸಹ ಭಗವಂತ ಒಬ್ಬನೇ ಆಗಿದ್ದರೂ ಭಗವಂತ ಬೇರೆ ಬೇರೆ ರೂಪಗಳನ್ನು ಧರಿಸಿ ಬೇರೆ ಬೇರೆ ರೂಪಗಳಲ್ಲಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇರಬಹುದು, ಅಥವಾ ಇಲ್ಲಿ ವೀರಭದ್ರ ಸ್ವಾಮಿ ಇರಬಹುದು. ಅದೇ ಭಗವಂತ ಯಾರು ದುಷ್ಟರಾಗಿದ್ದಾರೋ ಅಂಥವರನ್ನು ಶಿಕ್ಷಿಸುವುದಕ್ಕೋಸ್ಕರ ಭಗವಂತ ಧರಿಸಿದಂತಹ ರೂಪವೇ ವೀರಭದ್ರ ರೂಪ. ಅಂದರೆ ಹಿಂದಿನ ಕಾಲದಲ್ಲಿ ದಕ್ಷಯಜ್ಞವು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಯಜ್ಞದಲ್ಲಿ ಪರಮೇಶ್ವರನ ಒಂದು ಮಹಿಮೆಯನ್ನು ತಿಳಿದುಕೊಳ್ಳದೆ ಆ ಪರಮಶಿವನನ್ನು ಅವಮಾನ ಮಾಡಿದಾಗ ಅವರಿಗೆ ಅದಕ್ಕೆ ತಕ್ಕಂತಹ ಒಂದು ಶಿಕ್ಷೆಯನ್ನು ನೀಡೋದಕ್ಕೋಸ್ಕರ ಆ ವೀರಭದ್ರನ ಒಂದು ಅವತಾರವನ್ನು ಆಗಿರುವುದನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ. ಹಾಗೆ ಆ ಪರಿವಾರದಲ್ಲಿ ಹಾಗೂ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ, ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಈ ಜಗತ್ತಿಗೆ ಒಳಿತನ್ನು ಮಾಡುವುದಕ್ಕೋಸ್ಕರವೇ ಅಮ್ಮನವರು ಭದ್ರಕಾಳಿಯ ರೂಪವನ್ನು ಧರಿಸಿರುವುದನ್ನು ನಾವು ಪುರಾಣಾದಿಗಳಲ್ಲಿ ನೋಡ್ತೀವಿ. ಹಾಗಾಗಿ ಆ ಭಗವಂತನೇ ಹಲವಾರು ರೂಪಗಳನ್ನು ಧರಿಸುವುದರ ಮೂಲಕ ಈ ಜಗತ್ತಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತ ಧರಿಸಿರುವಂತಹ ಇನ್ನೊಂದು ಸ್ವರೂಪವೇ ಆ ವೀರಭದ್ರ ಸ್ವರೂಪ, ಹಾಗೂ ಅಮ್ಮನವರು ಧರಿಸಿರುವಂತಹ ಇನ್ನೊಂದು ರೂಪವೇ ಭದ್ರಕಾಳಿ ಸ್ವರೂಪ. ಹಾಗಾಗಿ ಇಂತಹ ಒಂದು ದೇವರ ಆರಾಧನೆಯನ್ನು ಪ್ರಾಚೀನ ಕಾಲದಿಂದಲೂ ಸಹ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಂಡು ಬರುವಂತಹ ಪರಂಪರೆ ನಮ್ಮ ಒಂದು ಪರಂಪರೆಯಾಗಿದೆ.